ಇತರೆ ರಾಜ್ಯಗಳಲ್ಲಿ ಕ್ರೈಸ್ತರು ಮತಾಂತರ ಮಾಡುವವರು ಹಿಂದೂ ವಿರೋಧಿಗಳು ಅಂತ ಕರೆಯುವಂಥ ಬಿಜೆಪಿ ಕೇರಳದಲ್ಲಿ ಕ್ರೈಸ್ತರ ಮತಕ್ಕೆ ಬಲೆ ಬೀಸ್ತಾನೆ ಬಂದಿದೆ. ಆದರೆ ಇದೀಗ ಆ ಎಲ್ಲ ತಂತ್ರಗಳಿಗೆ ಈ ಮಸೂದೆ ಮುಳುವಾಗಿದೆ. ಕೇರಳದಲ್ಲಿ ಬಿಜೆಪಿಗೆ ಹಿನ್ನಡೆ ತರತ್ತ FCRA ತಿದ್ದುಪಡಿ ಮಸೂದೆ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು GM ಪವಿತ್ರ. ತಾನು ನೆಲೆಯೂರಬೇಕಾದ್ರೆ ಯಾವ ಮೈತ್ರಿಯನ್ನು ಮಾಡೋಕೆ ಸಿದ್ಧವಾಗಿರುವಂಥ ಬಿಜೆಪಿಯ ಮುಂದಿನ ಗುರಿ ಕೇರಳ. ಹಲವು ವರ್ಷಗಳಿಂದ ಕಾಂಗ್ರೆಸ್ ನೇತೃತ್ವದ UDF, CPIM ನೇತೃತ್ವದ LDF ಮೈತ್ರಿಕೂಟದ ಆಡಳಿತವನ್ನೇ ಕಂಡಿರುವಂಥ ಕೇರಳದಲ್ಲಿ ತನ್ನ ಶಕ್ತಿಯನ್ನು ವಿಸ್ತರಿಸಿಕೊಳ್ಳೋಕೆ ಬಿಜೆಪಿ ಹಲವಾರು ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾನೆ ಬಂದಿದೆ. ಎಂದಿನಂತೆ ಕೋಮುದ್ವೇಷ, ವಿಭಜನೆಯ ವಿಷಬೀಜವನ್ನು ಬಿತ್ತುವ ಕಾರ್ಯ ಮಾಡಿದೆ. ಇದರ ಜೊತೆಗೆ ಕೊಂಚ ಭಿನ್ನವಾಗಿ ಕ್ರೈಸ್ತರ ಮತವನ್ನು ಓಲೈಸುವ ಯತ್ನವನ್ನು ಮಾಡ್ತಾ ಇದೆ. ಆದರೆ ಕೇರಳದಲ್ಲಿ ಬೇರೂರುವಂಥ ಬಿಜೆಪಿ ಕನಸಿಗೆ ವಿದೇಶಿ ದೇಣಿಗೆ ತಿದ್ದುಪಡಿ ಮಸೂದೆ ಕುತ್ತು ತಂದಿದೆ. ಹೌದು, ವಿದೇಶಿ ದೇಣಿಗೆಯ ದುರುಪಯೋಗ ತಡೆಯುವ ನೆಪವನ್ನ ನೀಡಿ ಕೇಂದ್ರ ಸರ್ಕಾರ ವಿದೇಶಿ ದೇಣಿಗೆ ನಿಯಂತ್ರಣ ಕಾಯ್ದೆ FCRA ತಿದ್ದುಪಡಿ ಮಸೂದೆ 2026 ಮಂಡಿಸಿದೆ. ಇತರೆ ಮಸೂದೆಗಳಂತೆ ಈ ಮಸೂದೆಯು ಸದ್ದಿಲ್ಲದೆ ಮಂಡನೆ ಅಂಗೀಕಾರವಾಗಬಹುದು. ಜನರಿಗೆ ಕಾಯ್ದೆ ಜಾರಿ ಆದಾಗಲೇ ಅದರ ಬಿಸಿ ತಟ್ಟಬಹುದು ಅನ್ಕೊಂಡಿದ್ದಂಥ ಬಿಜೆಪಿ ಕೇರಳ ಚುನಾವಣೆಯನ್ನ ಮರ್ತಿತ್ತು. ಸೊ ಕೇರಳದಲ್ಲಿ ಕ್ರೈಸ್ತ ಮತವನ್ನ ಕಳೆದುಕೊಳ್ಬಹುದು ಅನ್ನೋ ಸಣ್ಣ ಸುಳಿವು ಬಿಜೆಪಿಗಿದ್ದಂತೆ ಕಾಣಿಸ್ಲಿಲ್ಲ. ಹಾಗಾದ್ರೆ ಏನಿದು ವಿದೇಶಿ ದೇಣಿಗೆ ತಿದ್ದುಪಡಿ ಮಸೂದೆ? ದೇಶದಲ್ಲಿರುವಂತಹ NGOಗಳು ಮತ್ತು ಧಾರ್ಮಿಕ ಸಂಸ್ಥೆಗಳ ಮೇಲೆ ಸರ್ಕಾರ ತನ್ನ ಹಿಡಿತವನ್ನ ಇನ್ನಷ್ಟು ಬಿಗಿಗೊಳಿಸುವಂತ ಉದ್ದೇಶದಿಂದ ಈ ಮಸೂದೆ ತಿದ್ದುಪಡಿಯನ್ನು ಮಾಡಲಾಗಿದೆ. ಈ ಮಸೂದೆಯ ಅತಿ ಹೆಚ್ಚು ಚರ್ಚಿತ ವಿಷಯ ನಿಯೋಜಿತ ಪ್ರಾಧಿಕಾರ ಅನ್ನೋ ಹೊಸ ವ್ಯವಸ್ಥೆ. ಯಾವುದೇ ಸಂಸ್ಥೆಯ FCRA ಪರವಾನಗಿ ರದ್ದಾದ್ರೆ, ಅಮಾನತುಗೊಂಡ್ರೆ ಅಥವಾ ನವೀಕರಣಗೊಳ್ಳದೇ ಇದ್ರೆ ಆ ಸಂಸ್ಥೆಯು ವಿದೇಶಿ ಹಣದಿಂದ ನಿರ್ಮಿಸಿದ ಕಟ್ಟಡ, ಆಸ್ಪತ್ರೆ, ಶಾಲೆ ಮೊದಲಾದ ಆಸ್ತಿಗಳನ್ನ ಈ ಪ್ರಾಧಿಕಾರ ತನ್ನ ವಶಕ್ಕೆ ಪಡೆದುಕೊಳ್ಳಬಹುದು. ಈ ಆಸ್ತಿಗಳನ್ನ ಮಾರಾಟ ಮಾಡುವ ಅಥವಾ ಬಳಸಿಕೊಳ್ಳುವ ಅಧಿಕಾರ ಆ ಪ್ರಾಧಿಕಾರಕ್ಕಿರುತ್ತೆ. ಸೊ ಧಾರ್ಮಿಕ ಪ್ರಾರ್ಥನಾ ಮಂದಿರಗಳನ್ನು ಪ್ರಾಧಿಕಾರ ತನ್ನ ಸುಪರ್ದಿಗೆ ಪಡೆದುಕೊಳ್ಳಬಹುದು. ಅಷ್ಟು ಮಾತ್ರ ಅಲ್ಲ, ಯಾವುದೇ ರಾಜ್ಯ ಸರ್ಕಾರ ಅಥವಾ ತನಿಖಾ ಸಂಸ್ಥೆಗಳು NGOಗಳ ವಿರುದ್ಧ ಈ FCRA ಉಲ್ಲಂಘನೆಗಾಗಿ ತನಿಖೆ ಆರಂಭಿಸುವ ಮೊದಲು ಕೇಂದ್ರ ಸರ್ಕಾರದ ಪೂರ್ವಾನುಮತಿ ಪಡೆಯುವುದು ಕಡ್ಡಾಯ. ಸೊ ಈ ನಿಯಮಗಳೇ ಕ್ರೈಸ್ತ ಮಿಷನರಿಗಳು ಮತ್ತು ಬಿಜೆಪಿ ನಡುವೆ ಬಿರುಕಿಗೆ ಮುಖ್ಯ ಕಾರಣ. ಸೊ ಕ್ರೈಸ್ತ ಸಮುದಾಯದ ಅಸಮಾಧಾನಕ್ಕೆ ಕಾರಣ ಏನು ಹಾಗಾದ್ರೆ? ಕೇಂದ್ರ ಸರ್ಕಾರ ಈ ಮಸೂದೆ ಮೂಲಕ ಅಲ್ಪಸಂಖ್ಯಾತ, ಅದರಲ್ಲೂ ಮುಖ್ಯವಾಗಿ ಕ್ರೈಸ್ತ ಸಮುದಾಯ ನಡೆಸ್ತಾ ಇರುವಂತಹ ಅನಾಥಾಶ್ರಮಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಆಸ್ಪತ್ರೆಗಳನ್ನ ಗುರಿಯಾಗಿಸಿದೆ ಅನ್ನೋ ಆರೋಪ ಸದ್ಯ ಕೇಳ್ಬರ್ತಾ ಇರೋದು. ಕೇರಳದ ಅನೇಕ ಶಾಲೆಗಳು, ಆಸ್ಪತ್ರೆಗಳು ಮತ್ತು ದತ್ತಿ ಸಂಸ್ಥೆಗಳನ್ನ ಕ್ರೈಸ್ತ ಮಿಷನರಿಗಳು ನಡೆಸ್ತಾ ಇದೆ. ಇವುಗಳಿಗೆ ವಿದೇಶದಿಂದ ದೊಡ್ಡ ಮಟ್ಟದ ದೇಣಿಗೆಯೂ ಬರ್ತಾ ಇದೆ. ತಿದ್ದುಪಡಿ ಪ್ರಕಾರ ಒಂದು NGO ಪರವಾನಗಿ ನವೀಕರಣಗೊಳ್ಳದೇ ಇದ್ರೆ ಅದರ ಆಸ್ತಿಪಾಸ್ತಿಗಳನ್ನ ಸರ್ಕಾರ ತನ್ನ ಸುಪರ್ದಿಗೆ ಪಡಿಬಹುದು. ಇದು ಚರ್ಚ್ಗಳ ಆತಂಕಕ್ಕೆ ಕಾರಣ ಆಗಿರೋದು. ಇದಕ್ಕೆ ಕಾರಣನೂ ಇದೆ. ಈ ಕಾಯ್ದೆ ಮಂಡನೆಯಾದ ಬಳಿಕ ದೇಶದಲ್ಲಿ ಒಟ್ಟು 21,933 ಸಂಸ್ಥೆಗಳು ತಮ್ಮ FCRA ಪರವಾನಗಿಯನ್ನ ಕಳೆದುಕೊಂಡಿದೆ. ಸದ್ಯ ಕೇವಲ 15,000ದಿಂದ 16,000 ಸಂಸ್ಥೆಗಳು ಮಾತ್ರ ಮಾನ್ಯವಾದ FCRA ಪರವಾನಗಿಯನ್ನ ಹೊಂದಿದೆ, ವಿದೇಶಿ ದೇಣಿಗೆಯನ್ನು ಪಡೆಯೋಕೆ ಅರ್ಹವಾಗಿದೆ. ಸೊ ದೇಶದ ಅತ್ಯಂತ ಹಳೆಯ ಮತ್ತು ಪ್ರಭಾವಶಾಲಿ ಕ್ರೈಸ್ತ ಸಂಸ್ಥೆಗಳ ಪರವಾನಗಿಯನ್ನ ರದ್ದುಗೊಳಿಸಲಾಗಿದೆ ಅಥವಾ ನವೀಕರಿಸೇ ಇಲ್ಲ. ಸೊ ನೊಬೆಲ್ ಪುರಸ್ಕೃತೆ ಮದರ್ ತೆರೇಸಾ ಅವರು ಸ್ಥಾಪಿಸಿದ್ದ ಪ್ರಸಿದ್ಧ ಮಿಷನರಿ ಆಫ್ ಚಾರಿಟಿ ಸಂಸ್ಥೆಯ ಪರವಾನಗಿಯನ್ನ ತಡೆಯಲಾಗಿತ್ತು. ಆದರೆ ಜಾಗತಿಕವಾಗಿ ವಿರೋಧ ವ್ಯಕ್ತವಾಗ್ತಾ ಇದ್ದಂತೆ ಪರವಾನಗಿಯನ್ನು ನವೀಕರಿಸಲಾಗಿದೆ. ಸೊ ಮಹಿಳೆಯರು ಮತ್ತು ದಲಿತರು ತಾರತಮ್ಯದ ವಿರುದ್ಧ ಹೋರಾಡುವಂತ ಆಕ್ಸ್ಫಾರ್ಮ್ ಇಂಡಿಯಾ, ಸಾಮಾಜಿಕ ಸೇವೆ ಮಾಡ್ತಾ ಇರುವಂತ ಸಿನೋಡಿಕಲ್ ಬೋರ್ಡ್ ಆಫ್ ಸೋಷಿಯಲ್ ಸರ್ವಿಸ್, ಮಾನವ ಹಕ್ಕುಗಳು ಮತ್ತು ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗಿರುವ ಇಂಡೋ ಗ್ಲೋಬಲ್ ಸೋಷಿಯಲ್ ಸರ್ವಿಸ್ ಸೊಸೈಟಿ, ವಿಪತ್ತು ನಿರ್ವಹಣೆ ಮತ್ತು ಗ್ರಾಮೀಣಾಭಿವೃದ್ಧಿಯಲ್ಲಿ ಹೆಸರು ಮಾಡಿರುವಂತಹ ಚರ್ಚ್ ಆಕ್ಸಿಲರಿ ಫಾರ್ ಸೋಷಿಯಲ್ ಆಕ್ಷನ್, ಧಾರ್ಮಿಕ ಮತ್ತು ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಬಂದಿರುವಂತಹ ಎವಾಂಜಲಿಕಲ್ ಫೆಲೋಶಿಪ್ ಆಫ್ ಇಂಡಿಯಾ, ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಹೆಸರು ಮಾಡಿರುವಂತಹ ವಾಲಂಟರಿ ಹೆಲ್ತ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಹೀಗೆ ಹಲವು ಕ್ರೈಸ್ತ ಮಿಷನರಿಗಳು ಹಾಗೂ ಮಾನವ ಹಕ್ಕು ಸಂಸ್ಥೆಗಳು ತಮ್ಮ ಪರವಾನಗಿಯನ್ನು ಕಳೆದುಕೊಂಡು ಈಗ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವ ಹಂತಕ್ಕೆ ತಲುಪಿದೆ. ಸೊ ಈ ಎಲ್ಲಾ ಬೆಳವಣಿಗೆಗಳ ನಡುವೆ ಸಿರೋ ಮಲಬಾರ್ ಚರ್ಚ್ ಮತ್ತು ಮಲಂಕರ್ ಆರ್ಥೋಡಾಕ್ಸ್ ಸಿರಿಯನ್ ಚರ್ಚ್ನಂಥ ಪ್ರಬಲ ಧಾರ್ಮಿಕ ಸಂಸ್ಥೆಗಳ ಬಿಷಪ್ಗಳು ಈ ಮಸೂದೆಯನ್ನು ಬಹಿರಂಗವಾಗಿ ಟೀಕಿಸಿದ್ದಾರೆ. ಇದು ಅಲ್ಪಸಂಖ್ಯಾತರ ಸಂಸ್ಥೆಗಳನ್ನ ಗುರಿಯಾಗಿಸೋ ಪ್ರಯತ್ನ ಅಂತ ದೂರಿದ್ದಾರೆ. ಜೊತೆಗೆ ಕೇರಳದ ಪ್ರಮುಖ ರಾಜಕೀಯ ಮೈತ್ರಿಕೂಟಗಳಾದ LDF ಮತ್ತು UDF ಈ ಮಸೂದೆಯನ್ನ ಬಿಜೆಪಿಯ ವಿರುದ್ಧ ಪ್ರಚಾರಕ್ಕೆ ಪ್ರಬಲ ಅಸ್ತ್ರವಾಗಿ ಬಳಸಿಕೊಳ್ತಾ ಇದೆ. ಇದು ಬಿಜೆಪಿ ಕೋಲು ಕೊಟ್ಟು ಪೆಟ್ಟು ತಿಂದಂತಾಗಿದೆ. ಈಗಾಗಲೇ ಈ ಮಸೂದೆಯು ಧಾರ್ಮಿಕ ಸ್ವಾತಂತ್ರ್ಯ ಮತ್ತು ಸಾಮಾಜಿಕ ಸೇವಾ ಕಾರ್ಯಗಳಿಗೆ ಅಡ್ಡಿಯಾಗತ್ತೆ ಅಂತ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದಿದ್ದಾರೆ. ಹಾಗಾದ್ರೆ ಬಿಜೆಪಿಯಿಂದ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನ ನಡೆಯುತ್ತಾ?
ಇತರೆ ರಾಜ್ಯಗಳಲ್ಲಿ ಕ್ರೈಸ್ತರು ಮತಾಂತರ ಮಾಡುವವರು ಹಿಂದೂ ವಿರೋಧಿಗಳು ಅಂತ ಕರೆಯುವಂಥ ಬಿಜೆಪಿ ಕೇರಳದಲ್ಲಿ ಕ್ರೈಸ್ತರ ಮತಕ್ಕೆ ಬಲೆ ಬೀಸ್ತಾನೆ ಬಂದಿದೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಬಿಜೆಪಿ ನಾಯಕರುಗಳು ಚರ್ಚ್ಗಳ ಮುಖ್ಯಸ್ಥರುಗಳನ್ನ ಭೇಟಿಯಾಗ್ತಿದ್ದಾರೆ. ಈ ಹಿಂದೆ ನಡೆದ ಸ್ಥಳೀಯ ಸಂಸ್ಥೆ ಚುನಾವಣೆಯ ಗೆಲುವು ಸಹ ಬಿಜೆಪಿಗೆ ಹುಮ್ಮಸ್ಸನ್ನ ಕೊಟ್ಟಿತ್ತು. ಆದರೆ ಇದೀಗ ಆ ಎಲ್ಲಾ ತಂತ್ರಗಳಿಗೆ ಈ ಮಸೂದೆ ಮುಳುವಾಗಿದೆ. ಇನ್ನು ಸೆಂಟ್ರಲ್ ತಿರುವಾಂಕೂರ್ನಂತಹ ಕ್ರೈಸ್ತ ಪ್ರಾಬಲ್ಯ ಇರುವಂತಹ ಪ್ರದೇಶಗಳಲ್ಲಿ ಬಿಜೆಪಿಯ ವಿರುದ್ಧ ಮತಗಳ ಧ್ರುವೀಕರಣ ನಡೆಯುವ ಸಾಧ್ಯತೆ ಹೆಚ್ಚಾಗಿದೆ. ಹೀಗಿರುವಾಗ ಬಿಜೆಪಿ ಡ್ಯಾಮೇಜ್ ಕಂಟ್ರೋಲ್ಗೆ ಪ್ರಯತ್ನಿಸ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ ರಾಜೀವ್ ಚಂದ್ರಶೇಖರ್ ಮತ್ತು ಇತರ ನಾಯಕರು ಈ ಮಸೂದೆಯು ಕೇವಲ ಅಕ್ರಮ ಹಣ ವರ್ಗಾವಣೆ ತಡೆಯೋಕೆ ತರಲಾಗಿದೆಯೇ ಹೊರತು ಯಾವುದೇ ಸಮುದಾಯಗಳನ್ನ ಗುರಿಯಾಗಿಸಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಕ್ರೈಸ್ತ ಧರ್ಮ ಗುರುಗಳನ್ನ ಭೇಟಿಯಾಗಿ ಮಾತನಾಡ್ತಾ ಇದೆ, ಆದರೆ ಈವರೆಗೂ ಪೂರ್ಣ ಯಶಸ್ಸನ್ನ ಕಂಡಿಲ್ಲ. ಸೊ ಇವೆಲ್ಲವೂ ಸಹ ನೇರವಾಗಿ ಕೇರಳ ಚುನಾವಣೆಯ ಮೇಲೆ ಪ್ರಭಾವ ಬೀರೋದು ಖಂಡಿತ. ಕೇರಳದಲ್ಲಿ ಬಿಜೆಪಿ ಗದ್ದುಗೆ ಪಡೆಯೋದು ದೂರದ ಕನಸು, ಆದರೆ ಪ್ರಬಲವಾಗಿ ಬೇರೂರುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಾನೆ ಬಂದಿದೆ. ಸೊ ಬಿಜೆಪಿ ಕೇರಳದಲ್ಲಿ 3ನೇ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಬೇಕಾದ್ರೆ ಕ್ರೈಸ್ತರ ಮತಗಳು ಅತ್ಯಗತ್ಯ. ಆದರೆ ಈ ಮಸೂದೆಯಿಂದಾಗಿ ಬಿಜೆಪಿಯತ್ತ ಒಲವು ತೋರಿಸ್ತಾ ಇದ್ದಂಥ ಸಮುದಾಯದ ಕೆಲವು ಮತದಾರರಲ್ಲಿ ಮತ್ತೆ ಅಭದ್ರತೆ ಉಂಟಾಗಿದೆ. ಇದರಿಂದಾಗಿ ಪಾಲ, ಕಂಜೀರಪಳ್ಳಿ ಮತ್ತು ತಿರುವಲ್ಲದಂಥ ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಗೆಲುವಿನ ಲೆಕ್ಕಾಚಾರ ಉಲ್ಟಾ ಆಗಬಹುದು. ಸೊ ಹೀಗೆ ಕಳೆದ ಹಲವು ವರ್ಷಗಳಿಂದ ಬಿಜೆಪಿ ಕೇರಳದಲ್ಲಿ ನಡೆಸಿದ ಪ್ರಯತ್ನಕ್ಕೆ ಈಗ FCRA ತಿದ್ದುಪಡಿ ತಣ್ಣೀರನ್ನ ಎರಚಿದೆ. ಒಂದ್ ಕಡೆ ಬಿಜೆಪಿ ಕೇರಳದಲ್ಲಿ ತನ್ನ ಮತ ಬ್ಯಾಂಕ್ ಅನ್ನು ವಿಸ್ತರಿಸೋಕೆ ಪ್ರಯತ್ನಿಸ್ತಿರುವಾಗ ಮತ್ತೊಂದು ಕಡೆ ಈ ಕಾನೂನು ಸಮುದಾಯದ ಸಂಸ್ಥೆಗಳಿಗೆ ಬೆದರಿಕೆ ಆಗಿದೆ. ಸೊ ಈ ವಿರೋಧಾಭಾಸವೇ ಕೇರಳದಲ್ಲಿ ಬಿಜೆಪಿಯ ಪ್ರಗತಿಗೆ ದೊಡ್ಡ ಅಡ್ಡಿಯಾಗುವ ಸಾಧ್ಯತೆ ಇದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.